Hello, my dear students and parents. ಸೊ ಈ ವಿಡಿಯೋ ತುಂಬ ಕಮೆಂಟ್ಸ್ ಬಂದಿತ್ತು ತುಂಬ ದಿವಸದಿಂದ. ಸರ್ ನ್ಯೂ ಏಜ್ ಡಿಗ್ರೀಸ್ ಬಗ್ಗೆ ಮಾಡಿ ಅದೇನು ಜಾಯ್ನ್ ಆಗಬೇಕಾ ಬೇಡವಾ ಅಂತೆಲ್ಲ. ಸೊ ಈ ವಿಡಿಯೋ ಡೆಡಿಕೇಟೆಡ್ಲಿ ಫಾರ್ ದೋಸ್ ಯಾರ್ಯಾರು ಅಂದರೆ ಟ್ರೆಡಿಷ್ನಲ್ ಅಥವಾ ನ್ಯೂ ಏಜ್ ಅಥವಾ ನ್ಯೂ ಜೆನ್ ಡಿಗ್ರೀಸ್. ಈ ನ್ಯೂ ಜೆನ್ ಡಿಗ್ರೀಸ್ ಅಂದರೆ ಸ್ಕೇಲಾರ್ ಇರ್ಬೋದು, ಪೋಲಾರಿಸ್ ಇರ್ಬೋದು, NIT ಇರ್ಬೋದು, ನ್ಯೂಟನ್ ಇರ್ಬೋದು, ಇನ್ನೂ ಎಷ್ಟೊಂದಿದೆ ಈ ಥರ. ಸೊ ಇದು ರಿಯಲ್ಲಾ, ವರ್ತಾ ಅಥವಾ ಸ್ಕ್ಯಾಮಾ, ಎಷ್ಟೊಂದು ಕಮೆಂಟ್ಸ್ ಬಂದಿದೆ ಇದ್ರ ಬಗ್ಗೆ. ಸೊ ಈ ವಿಡಿಯೋಲಿ ನಿಮಗೆ ಏನೇನು ತಿಳಿಸ್ಕೊಡ್ತೀನಿ ಅಂದರೆ, ಒಂದು ಇದು ಕಂಪ್ಯಾರಿಸನು, ಟ್ರೆಡಿಷ್ನಲ್ಗೂ ನ್ಯೂ ಏಜ್ಗೂ ಏನು ಡಿಫ್ರೆನ್ಸು, ಅದನ್ನು ನೀವು ಹೇಗೆ ಅನಲೈಸ್ ಮಾಡಬೇಕು, ಮೇಯ್ನ್ ಇಂಪಾರ್ಟೆಂಟು. ನಾಟ್ ಜಸ್ಟ್ ನ್ಯೂ ಏಜ್ ಡಿಗ್ರಿ, ಟ್ರೆಡಿಷ್ನಲ್ ಕಾಲೇಜ್ ಆದರೂ ಆಗಲಿ ನೀವು ಯಾವ ಸ್ಟ್ರಾಟಜಿಯಿಂದ ಕಂಪೇರ್ ಮಾಡಬೇಕು, ಇಸ್ ಇಟ್ ಗುಡ್ ಫಾರ್ ಯು ಆರ್ ನಾಟ್ ಅಂತ. ದೆನ್ ಕಂಪ್ಯಾರಿಸನ್ ಬಿಟ್ವೀನ್ ಆಲ್ 4-5 ಡಿಫ್ರೆಂಟ್ ನ್ಯೂ ಏಜ್ ಡಿಗ್ರೀಸ್. ಆಮೇಲೆ ಇದು ನಿಮ್ಗಾ ಅಥವಾ ಅಲ್ವಾ ಅಂತ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋಲಿ ಸಿಗುತ್ತೆ, ಓಕೆನಾ. ಸೊ ಟು ಗೆಟ್ ಸ್ಟಾರ್ಟೆಡ್, ಸೊ ಸ್ಟ್ರಾಟಜಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ನಿಮಗೆ ಗೊತ್ತಾಗ್ಬಿಟ್ರೆ ನೀವೇ ಆಲ್ರೆಡಿ ಆನ್ ಯೋರ್ ಓನ್ ಅನಾಲಿಸಿಸ್ ಮಾಡ್ಬೇಕು ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಫಸ್ಟ್ ಏನಂದರೆ, ನಾನು 4 ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಹೆಂಗೆ, ಲೈಕ್ 4 ಕ್ವೆಶನ್ಸ್ ಟು ಆಸ್ಕ್ ಅಬೌಟ್ ಎನಿ ಕಾಲೇಜ್. ಇಟ್ ಕುಡ್ ಬಿ ಇಂಜಿನಿಯರಿಂಗ್ ಕಾಲೇಜ್ ಆರ್ ಇಟ್ ಕುಡ್ ಬಿ ನ್ಯೂ ಏಜ್ ಡಿಗ್ರಿ ಕಾಲೇಜ್ ಆರ್ ಯಾವುದಾದ್ರೂ ಆಗಿರ್ಬೋದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪಿಯರ್ ಗ್ರೂಪ್. ಪಿಯರ್ ಗ್ರೂಪ್ ಅಂದರೆ ಏನು? ನಿಮ್ಮ ಕ್ಲಾಸ್ಮೇಟ್ಸ್ ಯಾರಾಗ್ತಾರಲ್ಲಿ, ನಿಮ್ಮ ಬ್ಯಾಚ್ಮೇಟ್ಸ್ ಯಾರಾಗಿರ್ತಾರೆ, ಆ ಕೊಹೋರ್ಟ್ ಆಫ್ ಸ್ಟೂಡೆಂಟ್ಸ್ ಯಾರು ಅನ್ನೋದು. ಸೊ ಫಾರ್ ಎಕ್ಸಾಂಪಲ್, ನೀವು 4 ಇಯರ್ಸ್ ಏನು ಸ್ಪೆಂಡ್ ಮಾಡ್ತೀರಾ, ಯಾರ ಜೊತೆ ಸ್ಪೆಂಡ್ ಮಾಡ್ತೀರಾ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ದಿಸ್ ವಿಲ್ ಆ್ಯಕ್ಚುಲಿ ಇಂಪ್ಯಾಕ್ಟ್ ಅ ಲಾಟ್ ಆನ್ ಯುವರ್ ನೆಕ್ಸ್ಟ್ 40 ಇಯರ್ಸ್. ಸೊ ಏನಕ್ಕಂದರೆ ಇದು ಗಾದೆನೇ ಇದೆ, ಲೈಕ್ ಯು ಆರ್ ಅನ್ ಆವ್ರೇಜ್ ಆಫ್ 5 ಪೀಪಲ್ ಅರೌಂಡ್ ಯು ಅಂತ. ಸೊ ನೀವು ಚೆನ್ನಾಗಿ ಆ್ಯಂಬಿಷಿಯಸ್ ಟಾಪರ್ ಜೊತೆ ಇದ್ದರೆ ಆ ಥರ ಆಗ್ತೀರಾ ನೀವು. ಇಲ್ಲ ನೀವು ಟಾಪರ್ ಆಗಿದ್ದು ಫೇಲ್ಯೂರ್ ಸ್ಟೂಡೆಂಟ್ಸ್ ಹತ್ರ ಹೋಗಿ ಅವ್ರ ಜೊತೆ ಇದ್ದರೆ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ನೀವು ಹಂಗೆ ಆಗ್ತೀರಾ. ಸೊ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಚೆಕ್ ಯಾವ ಥರ ಸ್ಟೂಡೆಂಟ್ಸ್ ಅಲ್ಲಿಗೆ ಬರ್ತಾರೆ, ಆ ಕಾಲೇಜಿಗೆ ಬರ್ತಾರೆ. ಸೊ ಪಿಯರ್ ಗ್ರೂಪ್. ಇವನ್ IIT ಏನಕ್ಕಾಗುತ್ತೆ ಅಂದರೆ, ಬಿಕಾಸ್ ಅಕ್ರಾಸ್ ಇಂಡಿಯಾ ಟಾಪರ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾರೆ, ಓಕೆನಾ, ಕರೆಕ್ಟಾ. ಸೊ ಅವ್ರು ಒಬ್ಬೊಬ್ರು ಒಂದೊಂದು ಆ್ಯಂಬಿಷನ್ ಇರುತ್ತೆ, ಮೋಟಿವೇಶನ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಬೇರೆ ಬೇರೆ ಥರ ಇರುತ್ತೆ. ಅದೇ ಥರ ಒನ್ ಆಫ್ ದ ಕೀ ಪಾಯಿಂಟ್ ಟು ಎವ್ಯಾಲ್ಯೂಯೇಟ್ ಈ ಕಾಲೇಜ್ ಓಕೆನಾ ಅಥವಾ ಈ ನ್ಯೂ ಏಜ್ ಡಿಗ್ರಿ ಓಕೆನಾ ಅನ್ನೋದು ಯಾವ ಥರ ಸ್ಟೂಡೆಂಟ್ಸ್ ಅಲ್ಲಿಗೆ ಬರ್ತಾರೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಆ ಲರ್ನಿಂಗ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅಂತ. ಇಟ್ ಫಸ್ಟ್ ಮೇನ್ ಥಿಂಗ್ ಇಸ್ ಕರಿಕ್ಯುಲಮ್. ಮುಂಚೆ ಇದು ಅಷ್ಟೊಂದು ಮ್ಯಾಟ್ರ್ ಆಗ್ತಾ ಇರಲಿಲ್ಲ, ಬಟ್ ಇನ್ ದಿ AI ವರ್ಲ್ಡ್ ಲಾಸ್ಟ್ 2 ಇಯರ್ಸಿಂದ ಎವ್ರಿ ಮಂತ್ ಆನ್ ಮಂತ್ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ, ಹೊಸದು ಬರ್ತಾ ಇದೆ. ಸೊ ಕರಿಕ್ಯುಲಮ್ ಅಪ್ಡೇಟ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಥಿಂಗ್ ಟು ಚೆಕ್, ಸೆಕೆಂಡ್ ಥಿಂಗ್ ಟು ಚೆಕ್ ಇನ್ ಲರ್ನಿಂಗ್ ಎನ್ವಿರಾನ್ಮೆಂಟಲ್ ಕರಿಕ್ಯುಲಮ್. ದೆನ್ ಯಾರು ಆ್ಯಕ್ಚುಲಿ ನಿಮಗೆ ಟೀಚ್ ಮಾಡೋದು, ಹೂ ಆರ್ ದ ಪೀಪಲ್, ಫ್ಯಾಕಲ್ಟಿ ಯಾರು, ಟ್ರೈನರ್ಸ್ ಯಾರು ಅನ್ನೋದು. ಆ್ಯಂಡ್ ದೆನ್ ಲೈಕ್ ನಿಮಗೆ ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇದೆಯಾ ಅಂತ. ಇದು CS ಅವ್ರಿಗೆ ಮ್ಯಾಟ್ರೇ ಆಗಲ್ಲ, ಬಿಕಾಸ್ ನಿಮ್ಗೊಂದು ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ ಕೊಟ್ಬಿಟ್ರೆ ಯು ಕ್ಯಾನ್ ಬಿಲ್ಡ್ ದಿ ಎಂಟೈರ್ ವರ್ಲ್ಡ್ ಫ್ರಮ್ ದಟ್ ಕಂಪ್ಯೂಟರ್. ಬಟ್ ಬೇರೆಯವ್ರಿಗೆ, ಬೇರೆ ಬ್ರಾಂಚಸ್ ಅವ್ರಿಗೆ ಲ್ಯಾಬ್ಸ್ ವಿಲ್ ಬಿಕಮ್ ವೆರಿ 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 ಇಂಪಾರ್ಟೆಂಟ್. ಸೊ ಸೆಕೆಂಡ್ ಆಸ್ಪೆಕ್ಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ. ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ, ನಿಮಗೆ ಮೆಂಟರ್ಸ್ ಅಥವಾ ನೆಟ್ವರ್ಕ್ ಯಾವ ಥರ ಇದೆ, ಅಲ್ಲಿ ಹೋದಾಗ ನಿಮಗೆ ಯಾವ ಥರ ನೆಟ್ವರ್ಕ್ ಸಿಗುತ್ತೆ ಅನ್ನೋದು. ಇದು ಒನ್ ಆಫ್ ದ ಮೇನ್ ರೀಸನ್ ವೈ ನಿಮಗೆ ನಾನು ಟಾಪ್ 4-5 ಕಾಲೇಜ್ ರಿವ್ಯೂಲ್ಲಿ ಮಾಡಿರೋದು. RV ಇರ್ಬೋದು, PS ಇರ್ಬೋದು, BMS ಇರ್ಬೋದು, MSRIT ಇರ್ಬೋದು. ಇದು ಏನಕ್ಕೆ ಟಾಪು ಅಂದರೆ, ಇಟ್ ಹ್ಯಾಸ್ ಲೈಕ್ ಲೆಗಸಿ ಆಫ್ 40-50-60 ಇಯರ್ಸ್. ಅಷ್ಟು ಇಯರ್ಸಿಂದ ಅಲುಮ್ನೈ ಇದ್ದಾರೆ, ಅಲ್ಲಿ ನೆಟ್ವರ್ಕ್ ಬಿಲ್ಡ್ ಆಗಿದೆ, ಕಂಪನೀಸ್ ಜೊತೆ ನೆಟ್ವರ್ಕು, ಸೀನಿಯರ್ ಜೊತೆ ನೀವು ಹೋಗಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್ ಇನ್ ಯಾವ ಡೈರೆಕ್ಷನ್ ತೊಗೋಬೇಕು ಕಾಲೇಜ್ ಒಳಗಡೆ, ಪ್ಲೇಸ್ಮೆಂಟ್ಸ್ ಪ್ರಿಪ್ರೇಷನ್ ಇರ್ಬೋದು, ಜಾಬ್ ಪ್ರಿಪ್ರೇಷನ್ ಇರ್ಬೋದು. ಸೊ ದಿಸ್ ಇಸ್ ಗೋಣ ಬಿ ಇಂಪಾರ್ಟೆಂಟ್. ಸೊ ಅಲ್ಲಿ ಯಾರೂ ಇಲ್ಲವೇ ಇಲ್ಲ ಸೀನಿಯರ್ಸ್ ಚೆನ್ನಾಗಿರೋರು, ಅಥವಾ ನೆಟ್ವರ್ಕೇ ಇಲ್ಲ ಅಂದರೆ ದೆನ್ ನೀವೇ ಎಲ್ಲದನ್ನು ಫಿಗರ್ ಔಟ್ ಮಾಡ್ಕೋಬೇಕು ಆನ್ ಯೋರ್ ಓನ್, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಲಾಸ್ಟ್ ಥಿಂಗ್ ಏನಂದರೆ, ಲೈಕ್ ಆ ಬ್ರ್ಯಾಂಡ್ ನೇಮ್, ಆ ಕಾಲೇಜ್ ನೇಮ್ ಎಷ್ಟು ಫೇಮಸ್ ಇದೆ, ಹೌ ಮಚ್ ಇಟ್ ಕ್ಯಾನ್ ಅಟ್ರ್ಯಾಕ್ಟ್ ಡಿಫ್ರೆಂಟ್ ಥಿಂಗ್ಸ್, ಆಮೇಲೆ ಅದ್ರದ್ದು ಕಾಸ್ಟ್ ಏನು. ಸೊ ಈ 4 ಆಸ್ಪೆಕ್ಟ್ಸ್ ಇಟ್ಕೊಂಡು ಯಾವುದೇ ಆಗಲಿ, ನೀವು ಕಾಲೇಜ್ ಆಗಲಿ, ಮುಂದೆ ನಾವು ಕಾಲೇಜ್ ನಿಮಗೆ ಆಪ್ಷನ್ಸ್ ಎಂಟ್ರಿ ಟೈಮಲ್ಲಿ KCT ಮಾರ್ಗ ಅಲ್ಲಿ ಡೆಡಿಕೇಟೆಡಾಗಿ ಈ ಥರ ನಿಮಗೆ ಮಾಡಿಕೊಡ್ತೀವಿ, ಯಾವ ಕಾಲೇಜ್, ಈ ಎಲ್ಲ ಆಸ್ಪೆಕ್ಟ್ಸ್ ನೋಡಿಕೊಂಡು. ಈಗ ಕರೆಂಟ್ಲಿ ಸದ್ಯಕ್ಕೆ ಈ ವಿಡಿಯೋಲಿ ನ್ಯೂ ಏಜ್ ಡಿಗ್ರಿನ ಈ ಆಸ್ಪೆಕ್ಟ್ಸ್ ಮೇಲೆ ಕಂಪೇರ್ ಮಾಡೋಣ, ಟ್ರೆಡಿಷ್ನಲ್ ವರ್ಸಸ್ ನ್ಯೂ ಏಜ್ ಡಿಗ್ರೀಸ್. ಪಿಯರ್ ಗ್ರೂಪ್ ಅಂತ ನೋಡಿದ್ರೆ, ಆ್ಯಕ್ಚುಲಿ ಟಾಪ್ ಟಿಯರ್ ಕಾಲೇಜಸಲ್ಲಿ ಅಮೇಝಿಂಗ್ ಫೋಕ್ಸ್ ಬರ್ತಾರೆ. ಸೊ ಇಟ್ಸ್ ವೆರಿ ವೆರಿ ಗುಡ್. Tier 1, ಸೊ Tier 1 ಕಾಲೇಜ್, Tier 2, Tier 3 ಅಂತ ನಾನು ಕ್ಲಾಸಿಫಿಕೇಷನ್ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಕಂಪ್ಲೀಟ್ ಕರ್ನಾಟಕ ಕಾಲೇಜ್ ಯಾವ ಟಿಯರು, ಅದು ಗೌರ್ಮೆಂಟಾ
ಇದು ಆಟೋನಮಸ್ಸಾ ಎಲ್ಲ ನಿಮಗೆ ತರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಟಾಪ್ ಕಾಲೇಜ್ ಟಿಯರ್ 1 ಕಾಲೇಜ್ಗೆ ಹೋದ್ರೆ ಚೆನ್ನಾಗಿರೋ ಸ್ಟೂಡೆಂಟ್ಸ್ ಇರ್ತಾರೆ. ಇಲ್ಲೂ ತುಂಬ ಚೆನ್ನಾಗಿರೋದು ಬರ್ತಾರೆ, ಕೆಲವುದ್ರಲ್ಲಿ ಇಲ್ಲ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಮೇನ್ ಆಸ್ಪೆಕ್ಟ್ ಯು ಹ್ಯಾವ್ ಟು ಚೆಕ್ ಇನ್ ನ್ಯೂ ಏಜ್ ಡಿಗ್ರೀಸ್. ಸ್ಟೂಡೆಂಟ್ಸ್ ಪಿಯರ್ ಗ್ರೂಪ್ ಯಾವ ಥರ ಬರುತ್ತೆ ಅಂತ. ಇಲ್ಲಿ ಏನಕ್ಕೆ ನಾನು ಕಮ್ಮಿ ರೇಟಿಂಗ್ ಕೊಟ್ಟಿದ್ದೀನಿ ಅಂದರೆ, ಆಲ್ಸೋ ಇಲ್ಲಿ ಇಂಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ, ಡಿಫ್ರೆಂಟ್ ಬ್ರಾಂಚಸ್ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ. ಇಲ್ಲಿ ಸ್ಮಾಲ್ ಗ್ರೂಪ್ ಇರುತ್ತೆ, ಬರೀ CS ಅವರೇ ಇರ್ತಾರೆ. ಸೊ ಸ್ವಲ್ಪ ಲಿಮಿಟೆಡ್ ಆಗುತ್ತೆ. ಬಟ್ ಸ್ಟಿಲ್ ನೀವು ನ್ಯೂ ಏಜ್ ಡಿಗ್ರಿಗೆ ಹೋಗ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ನೀವು CS ಅಂತ ಚೂಸ್ ಮಾಡಿರ್ತೀರಾ. CS ಅಂತ ಚೂಸ್ ಮಾಡಿದ್ಮೇಲೆ ಇಲ್ಲಿ ಚೆನ್ನಾಗಿರೋ ಸ್ಟೂಡೆಂಟ್ಸ್ ಬಂದರೆ ದೆನ್ ಡೆಫಿನೆಟ್ಲಿ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಥಿಂಗ್. ಕಂಪ್ಯಾರಿಟಿವ್ಲಿ ಟು ಟಾಪ್ ಟಿಯರ್ ದಿಸ್ ಇಸ್ ಆಲ್ಸೋ ಗುಡ್. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಹೋದರೆ ಕರಿಕ್ಯುಲಮ್. ಇದೊಂಥರ ಟ್ರೆಡಿಷನಲ್ ಡಿಗ್ರಿಯಲ್ಲಿ ಥಿಯರಿ ಹೆವಿ ಇರುತ್ತೆ, ಸ್ಲೋ ಟು ಅಪ್ಡೇಟ್. ದೀಸ್ ಆರ್ ದ ಮೇನ್ ಟು ಲೈಕ್ ಪ್ರಾಬ್ಲಮ್ಯಾಟಿಕ್ ಥಿಂಗ್ಸ್ ಇನ್ ಅ ರೆಗ್ಯುಲರ್ ಕಾಲೇಜ್. ಆಟೋನಮಸ್ ಕಾಲೇಜಸಲ್ಲಿ ಇನ್ನೂ ಫಾಸ್ಟಾಗಿ ಕರಿಕ್ಯುಲಮ್ ಅಪ್ಡೇಟ್ ಆಗ್ತಾ ಇರುತ್ತೆ. ಬಟ್ VTU ನಾನ್ ಆಟೋನಮಸ್ ಕಾಲೇಜಸಲ್ಲಿ ತುಂಬ ಪ್ರಾಬ್ಲಮ್. ಇಲ್ಲೇನಾಗುತ್ತೆ, ಇದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಫೋಕಸ್ಡ್, ಅಪ್ಡೇಟೆಡ್, ಫಾಸ್ಟ್. ಎವ್ರಿ ಇಯರ್ ಚೇಂಜ್ ಮಾಡ್ತಾರಾ ಕರಿಕ್ಯುಲಮು, ಏನೇನು ಕಲಿತೀರಾ ಅನ್ನೋದು ಚೆಕ್ ಮಾಡಬೇಕಾಗುತ್ತೆ ಎವ್ರಿ ಡಿಫ್ರೆಂಟ್ ನ್ಯೂ ಏಜ್ ಡಿಗ್ರಿಯಲ್ಲಿ. ಕ್ವಾಲಿಟಿ ಆಫ್ ಎಜುಕೇಷನ್ ಅಗೇನ್ ಟಿಯರ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿಲ್ಲ ಅಂತ. ಇಲ್ಲೂ ಒಂಥರ ಇದು ಸ್ಟ್ರಕ್ಚರ್ಡ್ ಇಂಡಸ್ಟ್ರಿ ಅಲೈನ್ಡ್ ಆಗಿರುತ್ತೆ ನ್ಯೂ ಏಜ್ ಡಿಗ್ರೀಸಲ್ಲಿ. ಬಟ್ ಇಲ್ಲೂ ನೀವು ಚೆಕ್ ಮಾಡಬೇಕಾಗುತ್ತೆ, ನಿಮಗೆ ಯಾರು ಬಂದು ಟೀಚ್ ಮಾಡ್ತಾರೆ, ಹೌ ಗುಡ್ ಆರ್ ದೇ ಇನ್ ದಟ್ ಇಂಡಸ್ಟ್ರಿ, ಅವ್ರಿಗೆ ಎಕ್ಸ್ಪೋಜರ್ ಇದೆಯಾ ಅಂತೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಕ್ಯಾಂಪಸ್ ಲೈಫ್, ಇದು ಐ ಥಿಂಕ್ ದಿಸ್ ಇಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಟ್ರೆಡಿಷನಲ್ ಕಾಲೇಜ್, ಬಿಕಾಸ್ ಇಟ್ಸ್ ಅ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ. ಲೈಕ್ ಲ್ಯಾಬ್ಸ್ ಇರುತ್ತೆ, ಹಾಸ್ಟೆಲ್ಸ್ ಇರುತ್ತೆ, ಫೆಸ್ಟ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಇಂಟ್ರಾಕ್ಷನ್ಸ್ ಇರುತ್ತೆ. ಬಟ್ ಅದೇ ನೀವು ನ್ಯೂ ಏಜ್ ಡಿಗ್ರಿಗೆ ಬಂದರೆ ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ವೆರಿ ಮಿನಿಮಲ್ ಟು ನನ್, ಬಿಕಾಸ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಕಮ್ಮಿ ಇರುತ್ತೆ. ಕಲ್ಚರಲ್ಸ್ಗೆ ಅಂತೆಲ್ಲ ಅಷ್ಟೊಂದು ಟೈಮ್ ಇರಲ್ಲ, ನೀವು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತಿರ್ತೀರಾ, ಏನೋ ಪ್ರಿಪೇರ್ ಆಗ್ತಾ ಇರ್ತೀರಾ. ಸೊ ಇನ್ ದ್ಯಾಟ್ ಆಸ್ಪೆಕ್ಟ್ ಓವರ್ ಆಲ್ ಡೆವಲಪ್ಮೆಂಟ್ ಸ್ವಲ್ಪ ವೀಕ್ ಆಗ್ಬೋದು. ಬಟ್ ಲೈಕ್ ನಿಮ್ಮದು ಆ ಇಂಡಸ್ಟ್ರಿ ಡಿಮ್ಯಾಂಡು ಅಥವಾ ಏನು ಕಲಿತೀರಾ ದ್ಯಾಟ್ ವಿಲ್ ಟೇಕ್ ಫಸ್ಟ್ ಪ್ರಯಾರಿಟಿ ದ್ಯಾನ್ ದಿಸ್. ರೆಗ್ಯುಲರ್ ಕಾಲೇಜಲ್ಲಿ ಕಲಿಯೋದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ, ಬೇರೆದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀರಾ, ವಿಚ್ ಇಸ್ ಆಲ್ಸೋ ಗುಡ್. ನೀವು ಅದರಲ್ಲೂ ಬೇರೆ ಕಲಿತೀರಾ. ಸ್ಟಿಲ್ ಲೈಕ್ ರಿಲೇಟಿವ್ಲಿ ದಿಸ್ ಇಸ್ ಸ್ಲೈಟ್ಲಿ ಬೆಟರ್. ಮೆಂಟರ್ಸ್ ಆ್ಯಂಡ್ ಅಲ್ಯೂಮಿನೈ ನೆಟ್ವರ್ಕ್ಸಲ್ಲಿ ಟಾಪ್ ಕಾಲೇಜಸಲ್ಲಿ ಸಕ್ಕದಾಗಿರುತ್ತೆ. ಟಿಯರ್ 3 ಟಿಯರ್ 4 ಕಾಲೇಜಸಲ್ಲಿ ಏನೂ ಇರಲ್ಲ. ಅದೇ ನೀವು ನ್ಯೂ ಏಜ್ ಡಿಗ್ರಿಯಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪ್ರಾಕ್ಟಿಷನರ್ಸ್ ಬರ್ತಾರೆ, ದೇ ವಿಲ್ ಕಮ್ ಫ್ರಮ್ ದಟ್ ಇಂಡಸ್ಟ್ರಿ, ಡಿಫ್ರೆಂಟ್ ಕಂಪ್ನೀಸಲ್ಲಿ ವರ್ಕ್ ಮಾಡಿರ್ತಾರೆ. ಸೊ ಹೆಲ್ಪ್ ಆಗುತ್ತೆ ಕನೆಕ್ಟ್ ಆಗೋದಕ್ಕೆ. ಬಟ್ ಆಲ್ಸೋ ಅದನ್ನು ಅದು ಎಷ್ಟು ಕ್ವಾಲಿಟಿ ಇದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಎವ್ರಿ ನ್ಯೂ ಏಜ್ ಡಿಗ್ರಿಯಲ್ಲಿ. ಪ್ಲೇಸ್ಮೆಂಟ್ ಫೋಕಸ್ ಲೈಕ್ ಅಗೇನ್ ಡಿಪೆಂಡ್ಸ್, ಪ್ಲೇಸ್ಮೆಂಟ್ಸ್ ಎಲ್ಲಿರುತ್ತೆ ಅದು ಯಾವಾಗ ಅಂತ. ಬಟ್ ನ್ಯೂ ಏಜ್ ಡಿಗ್ರಿಯಲ್ಲಿ ಇದು ಸ್ಟಾರ್ಟ್ಸ್ ಫ್ರಮ್ ಡೇ 1 ನಿಮಗೆ ಹೆಂಗೆ ಪ್ಲೇಸ್ ಮಾಡಬೇಕು, ಏನೇನು ಕಲಿಸ್ಬೇಕು ಅಂತ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇಟ್ಸ್ ಅನ್ ಆಫ್ಟರ್ ಥಾಟ್. ಥಿಯರಿ ನಿಮಗೆ ಕೋರ್ ಕಲಿಸ್ತಾ ಇರ್ತಾರೆ. 4th ಇಯರ್ 3rd ಇಯರಲ್ಲಿ ನಿಮಗೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ. ಅಕ್ರೆಡಿಷನ್ ಇದು ಮೇಯ್ನು. ನಿಮ್ಮದು ರೆಗ್ಯುಲರ್ ಕಾಲೇಜಸಲ್ಲಿ ತುಂಬ ರೆಗ್ಯುಲೇಟೆಡು ಗೌರ್ಮೆಂಟ್ ಬಾಡೀಸ್ ಇರುತ್ತೆ ಬಂದು ಚೆಕ್ ಮಾಡೋಕ್ಕೆ, ಕರೆಕ್ಟಾಗಿ ಮಾಡ್ತಾ ಇದ್ದಾರಾ, ಕರಿಕ್ಯುಲಮ್ ಫಾಲೋ ಮಾಡ್ತಾ ಇದ್ದಾರಾ ಅಂತೆಲ್ಲ. ಇಲ್ಲಿ ಅದು ಎಕ್ಸಿಸ್ಟೇ ಇಲ್ಲ, ಲೈಕ್ ಕಂಪ್ಲೀಟ್ಲಿ ನಿಲ್. ಬಿಕಾಸ್ ಏನು ಕರಿಕ್ಯುಲಮ್ ಟೀಚ್ ಮಾಡ್ತಾ ಇದ್ದಾರೆ ಅದು ಮೋಸ್ಟ್ಲಿ ಈ ಬಾಡೀಸ್ಗೆ ಗೊತ್ತೇ ಇರಲ್ಲ, ಬಿಕಾಸ್ ಇಟ್ಸ್ ಆಲ್ ನ್ಯೂ ಏಜ್, ಇದು ಇಂಡಸ್ಟ್ರಿ ಫೋಕಸ್ಡು. ಸೊ ಅದರಲ್ಲಿ ಸ್ವಲ್ಪ ಇದು ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಫೀಸ್ ಪ್ರಕಾರ ನೋಡಿದ್ರೆ ಐ ಥಿಂಕ್ ದಿಸ್ ಇಸ್ ಅ ಕ್ಲಿಯರ್ ವಿನ್ನರ್. ಬಿಕಾಸ್ ನೀವು KCET ಮೆರಿಟ್ ರ್ಯಾಂಕಲ್ಲಿ ಬಂದು ಟಾಪ್ ಟಿಯರ್ ಕಾಲೇಜಲ್ಲಿ ತೊಗೊಂಡ್ರೆ ನಥಿಂಗ್ ಲೈಕ್ ಇಟ್. ಬಿಕಾಸ್ ತುಂಬ ಫೀಸ್ ಕಮ್ಮಿ ಇರುತ್ತೆ. ಕಾಮೆಡ್ ಕೆಯಿಂದ ಹೋದರೆ ಮೀಡಿಯಮ್ ಫೀಸ್ ಇರುತ್ತೆ, ಮ್ಯಾನೇಜ್ಮೆಂಟ್ಗೆ ಹೋದರೆ ಹೈ ಆಗುತ್ತೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲದೂ ಹೈ ಟು ವೆರಿ ಹೈ ಇರುತ್ತೆ. ತೋರಿಸ್ಕೊಡ್ತೀನಿ ಯಾವುದ್ಯಾವ್ದ್ರದ್ದು ಏನೇನು ಫೀಸ್ ಬರುತ್ತೆ ಅಂತ. ಫೈನಲಾಗಿ ಪರ್ಸ್ನಲೈಸೇಷನ್. ಅಲ್ಲಿ ಇಂಡಸ್ಟ್ರಿ ಥರ ಲೈಕ್ ಎಲ್ರೂ ಒಂದೇ ಕ್ಲಾಸ್ ರೂಮಲ್ಲಿ ಹಾಕ್ಕೊಂಡು ಎಲ್ರೂ ಒಂದೇ ಥರ ಪ್ರೊಡ್ಯೂಸ್ ಮಾಡೋದು ಕಾಲ ಮುಗೀತು. ಇಲ್ಲಿ ಎಲ್ರೂ ಮುಂದೆ AI ವರ್ಡಲ್ಲಿ ನೆಕ್ಸ್ಟ್ 5, 10, 20 ಇಯರ್ಸಲ್ಲಿ ವೆರಿ ಡಿಫ್ರೆಂಟ್ ಪ್ರೊಫೆಷನ್ಸ್ ಬರುತ್ತೆ. ಅದಕ್ಕೆ ಯು ಹ್ಯಾವ್ ಟು ಬಿ ಸ್ಕಿಲ್ ಫಸ್ಟ್, ನಾಲೆಜ್ ಫಸ್ಟ್. ಒಬ್ಬೊಬ್ಬರು ಒಂದೊಂದು ಥರ ಕಲ್ತ್ಕೊಂಡು ಡೀಪಾಗಿ ಹೋಗ್ಬೇಕಾಗುತ್ತೆ. ಅದರಲ್ಲಿ ಇದು ಲೈಕ್ ಡೆಫಿನೆಟ್ಲಿ ಅ ಬ್ಯಾಡ್ ಆಪ್ಷನ್. ಇನ್ ದ್ಯಾಟ್ ಸೆನ್ಸ್ ಇಲ್ಲಿ ಬೆಟರ್, ಬಿಕಾಸ್ ನಿಮ್ಮದು ಸ್ಟ್ರೆಂತ್ಸ್ ಪ್ರಕಾರ ನೀವು ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀರಾ. ಇಲ್ಲಿ ಒಂದು ಓವರ್ ಆಲ್ 4 ಇಯರ್ಸಲ್ಲಿ 4-5 ಪ್ರಾಜೆಕ್ಟ್ಸ್ ಮಾಡಿದ್ರೆ ಇಲ್ಲಿ 4 ಇಯರ್ಸಲ್ಲಿ ಒಂದು 50 ಪ್ರಾಜೆಕ್ಟ್ಸ್ ಮಾಡಿಬಿಟ್ಟಿರ್ತೀರಾ. ಸೊ ವಿಲ್ ಗೆಟ್ ಅ ಲಾಟ್ ಆಫ್ ಪರ್ಸನಲೈಸೇಷನ್ ಅಥವಾ ಎಕ್ಸ್ಪೋಜರ್ ಇರ್ಬೋದು. ಸೊ ಆ್ಯಸ್ ಯು ಸಿ ಸಮ್ ರಿಯಲಿ ಗುಡ್ ಥಿಂಗ್ಸ್ ಇನ್ ನ್ಯೂ ಏಜ್ AI, ಸಮ್ ರಿಯಲಿ ಗುಡ್ ಥಿಂಗ್ಸ್ ಇನ್ ಟ್ರೆಡಿಷನಲ್. ಬಟ್ ಯಾರಿಗೆ ಯಾವುದು ಅನ್ನೋದು ನಾನು ಬರ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ಈಗ ನಾವು ಏನು ಡಿಸ್ಕಸ್ ಮಾಡ್ತೀವಿ, ಯಾವ್ದು ಡಿಫ್ರೆಂಟ್ ಆಪ್ಷನ್ಸ್ ಏನಿದೆ. ಸ್ಕೇಲರ್ ಇದೆ, ಪೊಲಾರಿಸ್ ಇದೆ, ನ್ಯೂಟನ್ ಇದೆ, NIIT ಇದೆ, ಪ್ಲಾಕ್ಷಾ ಅನ್ನೋದಿದೆ. ಸೊ ಇನ್ನೂ ಒಂದು 5-6 ಇದೆ, PW ಏನೇನೋ ಇನ್ನೂ ಇದೆ.
ಸೊ ನಿಮಗೆ ಏನು ಬೇಕು ಅದನ್ನು ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ಡೆಪ್ತಾಗಿ ಹೋಗಿ ರಿಸರ್ಚ್ ಮಾಡ್ತೀನಿ. ದಿಸ್ ಅ ಕ್ವಿಕ್ ಕಂಪ್ಯಾರಿಸನ್. ಇಲ್ಲೇನಾಗುತ್ತೆ ಅಂದರೆ ಡಿಗ್ರಿ ಸ್ಕೇಲರಿಂದ ಏನಾಗುತ್ತೆ, ಡಿಗ್ರಿ ನಿಮಗೆ IITM ಅಥವಾ ಬಿಟ್ಸ್ ಪಿಲಾನಿ, IIT ಮಡ್ರಾಸ್ ಅಥವಾ ಬಿಟ್ಸ್ ಪಿಲಾನಿಯಿಂದ ಡಿಗ್ರಿ ಬರುತ್ತೆ. ಅದು BSc ಡಿಗ್ರಿ ಅಥವಾ BS ಡಿಗ್ರಿ, ಓಕೆನಾ, ನಾಟ್ BTech ಡಿಗ್ರಿ. ಬಟ್ ಸ್ಟಿಲ್ ಲೈಕ್ ದಿಸ್ ಇಸ್ ಲೈಕ್ ರಿಯಲಿ ಗುಡ್ ಬಿಕಾಸ್ ನೀವು ಅದನ್ನು ಕಂಪ್ಲೀಟ್ ಮಾಡ್ತೀರಾ ಕೋರ್ಸ್ನ. ಪೊಲಾರಿಸಲ್ಲಿ ಏನಾಗುತ್ತೆ, BTech ಫ್ರಮ್ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಸಿಕ್ಕಿಂ, ಇದ್ರ ಜೊತೆ ಟೈಅಪ್ ಇದೆ ಸಿಕ್ಕಿಂ ಯೂನಿವರ್ಸಿಟಿ ಜೊತೆ. ನಿಮಗೆ ಫೈನಲಿ ಡಿಗ್ರಿ ನೀವು ಎಲ್ಲಿ ಗ್ರ್ಯಾಜುಯೇಟ್ ಆದ್ರಿ ಅಂದರೆ ಮೇಧಾವಿ ಸ್ಕಿಲ್ಸ್ ಅಂತ ಡಿಗ್ರಿಯಲ್ಲಿ ಪ್ರಿಂಟ್ ಆಗಿರುತ್ತೆ. ಬಟ್ ಓವರ್ ಆಲ್ ಪೊಲಾರಿಸಲ್ಲಿ ನಿಮಗೆ ಕರಿಕ್ಯುಲಮ್ ಎಲ್ಲ ಕಲಿತಾ ಇರ್ತೀರ. ನ್ಯೂಟನಲ್ಲಿ ಏನಾಗುತ್ತೆ, ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಎಸ್ ವ್ಯಾಸ ಅನ್ನೋ ಯೂನಿವರ್ಸಿಟಿ ಜೊತೆ ಟೈಅಪ್ ಆಗಿದೆ, ಇಲ್ಲಿಂದ ಬರುತ್ತೆ. NIITಯಲ್ಲೂ ಹಂಗೆ ಟೈಅಪ್ ಆಗಿರೋ ಜೊತೆ ಯೂನಿವರ್ಸಿಟಿ ಜೊತೆ ಬರುತ್ತೆ. ಎಸ್ ವ್ಯಾಸ ಇಲ್ಲೂ ಇದೆ, ಇನ್ನೂ ಒಂದು 2-3 ಇದೆ NIITಯಲ್ಲಿ. ಪ್ಲಕ್ಷಾದಲ್ಲಿ ಏನಾಗುತ್ತೆ, ಇದು ಬ್ಯಾಂಗ್ಳೂರಲ್ಲಿ ಇಲ್ಲ, ಇದು ಮೊಹಾಲಿಯಲ್ಲಿ ಇರೋದು, ಬಟ್ ಇದು ಯೂನಿವರ್ಸಿಟಿ ಆಫ್ ಇಟ್ಸ್ ಓನ್. ಸೊ ದ್ಯಾಟ್ ಈಸ್ ದಿ ಬೆಸ್ಟ್ ಥಿಂಗ್ ಅಬೌಟ್ ದ್ಯಾಟ್. ಅವರೇ ಕರಿಕ್ಯುಲಮ್ ಸೆಟ್ ಮಾಡ್ತಾರೆ, ಅವರೇ ಡಿಗ್ರಿ ಕೊಡ್ತಾರೆ. ಸೊ ದ್ಯಾಟ್ ಈಸ್ ದೇ ಸ್ಟಾರ್ಟೆಡ್ ಲೈಕ್ ಫಸ್ಟಲ್ಲಿ. ನಾವು ಕಮಿಂಗ್ ಟು ಕ್ಯಾಂಪಸ್ ವೈಬ್, ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ ಸ್ಕೇಲಾರ್ ಕ್ಯಾಂಪಸ್ಸು, ಪೊಲಾರಿಸ್ಸು ವೈಟ್ಫೀಲ್ಡ್ ಹತ್ರ ಟೆಕ್ ಪಾರ್ಕಲ್ಲಿದೆ. ನ್ಯೂಟನ್ ಕ್ಯಾಂಪಸ್ಸಲ್ಲೇ ಇರುತ್ತೆ ಎಸ್ ವ್ಯಾಸ ಅಲ್ಲಿ, ಇದೂ ಕ್ಯಾಂಪಸ್ಸಲ್ಲೇ ಇರುತ್ತೆ. ಪ್ಲಕ್ಷ ಅನ್ನೋದು ಅವ್ರದ್ದೇ ಓನ್ ಕ್ಯಾಂಪಸ್ ಇದೆ. ಕರಿಕ್ಯುಲಮ್ ಫೋಕಸ್ ನೋಡಿದ್ರೆ ಇವ್ರದ್ದು 4 ಇಯರ್ಸಲ್ಲಿ ಫಸ್ಟ್ 2 ಇಯರ್ಸ್ ವಿಲ್ ಬಿ ಅಬೌಟ್ ಟೀಚಿಂಗ್ ಅದು ಇದು ಎಲ್ಲ. ನೆಕ್ಸ್ಟ್ 1 ಇಯರ್ ಇಂಟರ್ನ್ಶಿಪ್, ದೆನ್ ಗೋಯಿಂಗ್ ಡೆಪ್ತ್ ಇನ್ ಟು ಬಿಲ್ಡಿಂಗ್ ಸಮಥಿಂಗ್ ಲೈಕ್ ಆಫ್ ಯುವರ್ ಓನ್ ಸ್ಟಾರ್ಟಪ್, ಅಥವಾ ಏನಾದ್ರು ಸ್ಪೆಸಿಫಿಕ್ ಆಗಿ ಡೀಪಾಗಿ ಹೋಗಬೇಕು ಅಂತ ಲಾಸ್ಟ್ 4th ಇಯರಲ್ಲಿ ಇರುತ್ತೆ. ಇಲ್ಲಿ ಲೈಕ್ ಕರಿಕ್ಯುಲಮ್ ಯಾವ ಥರ ಅಂದರೆ 5,000+ ಕೋಡಿಂಗ್ ಅವರ್ಸ್ ಅಷ್ಟು ಕಂಪ್ಲೀಟ್ ಮಾಡಬೇಕು. ನೀವು ಅಷ್ಟು ಕೋಡ್ ಮಾಡಿ ನೀವು ಲೈಕ್ ಸ್ಪೆಷಲಿಸ್ಟ್ ಆಗಿಬಿಟ್ಟಿರ್ತೀರ. ಇಲ್ಲೂ ಅಷ್ಟೇ, ಲೈಕ್ ಕಂಪ್ಲೀಟ್ ನ್ಯೂ ಟೆಕ್ನಾಲಜೀಸ್ ಇರುತ್ತೆ ಕರಿಕ್ಯುಲಮಲ್ಲಿ. ಇನ್ ಡೆಪ್ತ್ ಅಗೇನ್ ನೀವು ಯಾವುದ್ರ ಮೇಲೆ ಇನ್ ಡೆಪ್ತ್ ಕೇಳ್ತೀರಾ ಅದ್ರ ಮೇಲೆ ನಾನು ಡೀಟೇಲಾಗಿ ಮಾಡಿ ತೋರಿಸ್ತೀನಿ. ಇಲ್ಲೇನಂದರೆ NIITದು ಆನ್ಲೈನ್ ಪೋರ್ಟಲ್ ಇರುತ್ತೆ, NIIT ಸ್ಪೆಸಿಫಿಕ್ ಕಲಿಯೋದಕ್ಕೆ. ಬಟ್ ಈ ಸ್ಟ್ಯಾಂಡರ್ಡ್ ಸಿಲೆಬಸ್ ಕಾಲೇಜ್ದು ಕಲಿಬೇಕಾಗುತ್ತೆ. ಪ್ಲಕ್ಷ ಅದು ಅವ್ರದ್ದೇ ಓನ್ ಲೈಕ್ ಕರಿಕ್ಯುಲಮ್ ಇರುತ್ತೆ. ಫ್ಯಾಕಲ್ಟಿ ಪ್ರೊಫೈಲ್ ಅಗೇನ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಇಲ್ಲೂ ಎಕ್ಸ್ಪರ್ಟ್ಸ್ ಇದ್ದಾರೆ, ಟೆಕ್ ಫೌಂಡರ್ಸ್, ಇಂಡಸ್ಟ್ರಿ ಮೆಂಟರ್ಸ್. ಇಲ್ಲೇನಂದರೆ ಸ್ಪೆಸಿಫಿಕ್ ಟ್ರೈನರ್ಸ್ ಇರ್ತಾರೆ, ಅವ್ರು ಟ್ರೈನ್ ಮಾಡ್ತಾರೆ. ಪ್ಲಕ್ಷ ಅಲ್ಲಿ ಪ್ರೊಫೆಸರ್ಸ್ ಇಟ್ಸೆಲ್ಫ್ ಅವರು PhDs ಪ್ರೊಫೆಸರ್ಸ್ ಅವರು ಇವರು ಇರ್ತಾರೆ. ಸೊ ಒನ್ ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ CS ಈ ನ್ಯೂ ಏಜ್ ಡಿಗ್ರಿ ಅಥವಾ ನ್ಯೂ ಜೆನ್ ಡಿಗ್ರಿ ಏನು ಹೇಳ್ತಿರೋ ಅದು ಏನಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಲಾಸ್ಟ್ 5 ಇಯರ್ಸ್ ಅಥವಾ 10 ಇಯರ್ಸಿಂದ ಇವೆಲ್ಲ ಕಂಪ್ನೀಸು ಫಸ್ಟ್ ಅಪ್ಸ್ಕಿಲ್ಲಿಂಗಾಗಿ ಸ್ಟಾರ್ಟ್ ಆಯಿತು. ಇಂಜಿನಿಯರಿಂಗ್ ಮಾಡ್ತಾಯಿದ್ರು, ಎವ್ರಿ ಇಯರ್ ಮಿಲಿಯನ್ಸ್ ಆಫ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಆಗ್ತಾರೆ, ಜಾಬ್ ಸಿಗಲ್ಲ, ಅವರು ಇಂಡಸ್ಟ್ರಿಗೆ ರೆಡಿ ಇರಲ್ಲ. ಸೊ ಇವರು ಅವ್ರನ್ನ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೈಕ್ ಕಪಲ್ ಆಫ್ ಇಯರ್ಸ್ ಮಾಡಿದ್ರು. ಲೆಟ್ಸ್ ಸ್ಕೇಲಾರ್ ಅಕಾಡೆಮಿಯಿಂದ ಸ್ಟಾರ್ಟ್ ಆಗಿದ್ದು, ಆ ಥರ ಇನ್ನೂ ಇದೆ. ಅಪ್ಸ್ಕಿಲ್ಲಿಂಗ್ ಮಾಡ್ತಾಯಿದ್ರು. NIITನೂ ಅದೇ ಥರ ಇದ್ದಿದ್ದು. ಏನಂದರೆ ಅದು ಅವ್ರನ್ನ ಟ್ರೈನ್ ಮಾಡಿ ಕಂಪ್ನೀಸ್ಗೆ ಪ್ಲೇಸ್ಮೆಂಟ್ ಮಾಡಿಸ್ತಾಯಿದ್ರು. ದೆನ್ ದೇ ರಿಯಲೈಸ್ ಲೈಕ್ ಈ 4 ಇಯರ್ಸ್ ವೇಸ್ಟ್ ಮಾಡ್ಕೊಂಡು ಬರ್ತಾರೆ ರೆಗ್ಯುಲರ್ ಕಾಲೇಜಲ್ಲಿ, ಆಮೇಲೆ ನಾವು ಟ್ರೈನ್ ಮಾಡ್ತೀವಿ. ಇನ್ಸ್ಟೆಡ್ ವೈ ಡೋಂಟ್ ವಿ ಡೂ ಅ ಪ್ರೋಗ್ರಾಮ್ ವೇರ್ 4 ಇಯರ್ಸಲ್ಲಿ ಅವ್ರು ಆ್ಯಕ್ಚುಯಲ್ ಇಂಡಸ್ಟ್ರಿನ ಕಲಿಯೋದು ಏನು ಪ್ರಾಬ್ಲಮ್ಮು ಅಂದ್ಬಿಟ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋದೇ ಈ ನ್ಯೂ ಏಜ್ ಡಿಗ್ರೀಸ್. 4 ಇಯರ್ಸಲ್ಲಿ ನೀವು ಲೈಕ್ ಲೆಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಹ್ಯುಮ್ಯಾನಿಟೀಸ್ ಈ ಥರದ್ದೆಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ ಕಂಪ್ಲೀಟ್ ಇರುತ್ತೆ. ಬಟ್ ನಿಮ್ಗೆ ಇವೆಲ್ಲ ಬೇಡ, ನಾನು ಬರೀ ಇಂಡಸ್ಟ್ರಿ ಫೋಕಸ್ ಇರಬೇಕು, CS ಫೋಕಸ್ಸೇ ಇರಬೇಕು ಅಂದರೆ ಅದೆಲ್ಲ ಸ್ಕಿಪ್ ಆಗಿ ಇದು ಡೇ 1ಇಂದ CS ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ಸ್ ದಿ ಬ್ಯಾಕ್ಗ್ರೌಂಡ್, ಇದು ಏನಕ್ಕೆ ಸ್ಟಾರ್ಟ್ ಆಗಿದೆ, ಹೆಂಗೆ ಸ್ಟಾರ್ಟ್ ಆಗಿದೆ ಅಂತ. ನಾವು ಲೆಟ್ಸ್ ಲುಕ್ ಅಟ್ ಲೈಕ್ ಫೀಸ್ ಏನಿದೆ ಅಂತ ನೋಡಿದ್ರೆ, ಓಕೆ ಎಂಟ್ರೆನ್ಸ್ ಎಕ್ಸಾಮ್ ನೋಡಿದ್ರೆ ಎಲ್ಲದಕ್ಕೂ ಒಂದೊಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದ್ರ ಬರೆದು ಆಮೇಲೆ ಇಂಟರ್ವ್ಯೂಸ್ ಇರುತ್ತೆ. ಐ ಥಿಂಕ್ ಸ್ಕೇಲಾರಲ್ಲಿ ಮೋಸ್ಟ್ಲಿ ದೇ ಆಲ್ಸೋ ಅಕ್ಸೆಪ್ಟ್ JEE ಸಮ್ ಪರ್ಸೆಂಟೇಜ್ ಮೇಲಿದ್ದರೆ ಡೈರೆಕ್ಟ್ ಇಂಟರ್ವ್ಯೂ ಸಿಗುತ್ತೆ. ಸೊ ನಾನು ಈ ಸ್ಪೆಸಿಫಿಕ್ ವೀಡಿಯೋ ಮಾಡ್ಬೇಕಾದ್ರೆ ಇನ್ ಡೆಪ್ತ್ ಮಾಡಬೇಕು ಅಂತ ಕೇಳಿದ್ರೆ ಕಮೆಂಟ್ ಮಾಡಿ. ಇನ್ ಡೆಪ್ತ್ ಮಾಡ್ಬೇಕಾದ್ರೆ ನಾನು ಅದು ಕಂಪ್ಲೀಟ್ ಡೀಟೇಲ್ಸ್ ಹೋಗ್ತೀನಿ. ಇದು ಜಸ್ಟ್ ಅ ಕ್ವಿಕ್ ಕಂಪ್ಯಾರಿಸನ್ ಆಫ್ ಡಿಫ್ರೆಂಟ್ CS ಡಿಗ್ರೀಸ್. ಫೀಸ್ ಐ ಥಿಂಕ್ ಇದೆಲ್ಲದನ್ನು ನೀವು ನೋಡ್ತಾ ಇದ್ರೆ ಫೀಸ್ ಈಸ್ ದಿ ಬಿಗ್ಗೆಸ್ಟ್ ಥಿಂಗ್, ಬಿಕಾಸ್ ಇವರು ಆ ಸಕ್ಸಸ್ ಗ್ಯಾರಂಟಿ ಮಾಡ್ತೀನಿ ಅಂತ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಕೇಲಾರಲ್ಲಿ ನಿಮ್ದು ಆಲ್ಮೋಸ್ಟ್ ಲೈಕ್ 30 lakhs ಹತ್ರ ಫೀಸ್ ಬರುತ್ತೆ. ಬಟ್ ಅವ್ರದ್ದು ಏನಂದರೆ ಸೆಕೆಂಡ್ ಇಯರಲ್ಲಿ ಇಂಟರ್ನ್ಶಿಪ್ಪಲ್ಲೇ ಕೆಲವ್ರಿಗೆ 2 lakhs per month, 1 lakh per month, 50,000 per month ಈ ಥರ ಎಲ್ಲ ದೇ ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ 4th year ಈಸ್ ಕಂಪ್ಲೀಟ್ಲಿ ಫಾರ್ ವರ್ಕಿಂಗ್ ಇನ್ ಅ ಕಂಪ್ನಿ ಓನ್ಲಿ. ಸೊ ದೇ ವಿಲ್ ಸ್ಟಾರ್ಟ್ ಅರ್ನಿಂಗ್ ಫ್ರಮ್ ಸೂನ್. ಈಗೇನು ಟ್ರೆಡಿಷ್ನಲ್ ಡಿಗ್ರಿಯಲ್ಲಿ 4 year ಕಂಪ್ಲೀಟ್ ಮಾಡಿ ಆಮೇಲೆ ಪ್ಲೇಸ್ಮೆಂಟ್ ಆಗಿ ಆಮೇಲೆ ಹೋಗಿ ಏನು ಅರ್ನ್ ಮಾಡ್ತಿರ್ತಾರೆ, ಇಲ್ಲಿ ಸೆಕೆಂಡ್ ಇಯರ್ ಥರ್ಡ್ ಇಯರಿಂದನೇ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ್ಯಾಟ್ ಈಸ್ ಒನ್ ಡಿಫ್ರೆನ್ಸ್. ಆ್ಯಂಡ್ ಇವ್ರದ್ದು ಪ್ಯಾಕೇಜಸ್ಸು ಜಾಸ್ತಿ ಇರುತ್ತೆ ಕಂಪೇರ್ ಟು ರೆಗ್ಯುಲರ್ ಕಾಲೇಜಸ್. ಬಟ್ ಫೈನಲಿ ಅದು ಎಲ್ಲ ಮ್ಯಾಟ್ರ್ ಆಗೋದು ನಾನು ನೆಕ್ಸ್ಟ್ ಸ್ಲೈಡಿಗೆ ಬರ್ತೀನಿ, ಇದು ಯಾರಿಗೆ ಬೆಟ್ರು ಯಾರಿಗೆ ಬೇಡ ಅಂತ. ಸೊ ಫೀಸ್ ನೋಡ್ತಾ ಇದ್ದೀರಾ ನೀವು, ಈ ಥರ ಇದೆ. ಇನ್ ಡೆಪ್ತ್ ಅಗೇನ್ ಇದು ಏನು ಹೆಂಗೆ ಅಂತೆಲ್ಲ ನಿಮಗೆ ನೆಕ್ಸ್ಟು ಡೆಡಿಕೇಟೆಡ್ ವೀಡಿಯೋಸ್ ಮಾಡ್ತೀನಿ, ಸೊ ದಟ್ ನಿಮಗೆ
ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇದು ಏನಂದರೆ ನ್ಯೂ ಏಜ್ ಡಿಗ್ರಿ ಬೇಕಾ ಟ್ರೆಡಿಷ್ನಲ್ ಡಿಗ್ರಿ ಬೇಕಾ, ಏನೇನು ಡಿಫ್ರೆನ್ಸು ಅಂತ. ಸೊ ಇದು ಯಾರಿಗೆ ಸೂಟ್ ಆಗುತ್ತೆ ಅಂದರೆ, ಫಸ್ಟ್ ನಾನು ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಯಾರಿಗೆ ಸೂಟ್ ಆಗಲ್ಲ ಅಂತ ಫಸ್ಟ್ ಮಾತಾಡ್ತೀನಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಇದಕ್ಕೂ ಅಂದರೆ, ನಿಮಗೆ ನನಗೆ ಸಿ ಎಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಈ ಕಡೆ ತಲೆನೂ ಹಾಕೋಕೆ ಹೋಗ್ಬೇಡಿ. ಸಿ ಎಸ್ ಅಂದ್ರೇನು, ಮ್ಯಾಥು ಲಾಜಿಕಲ್ ಸ್ಕಿಲ್ಸಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು. ದೆನ್ ಸಿ ಎಸ್ ಈಸ್ ಅ ವೆರಿ ಗುಡ್ ಆಪ್ಷನ್ ಫಾರ್ ಯು ಗೈಸ್. ಇಲ್ಲ ಸರ್ ನನ್ನ ಮ್ಯಾಥ್ಸಲ್ಲಿ ತುಂಬ ವೀಕು, ಲೈಕ್ ನನ್ನ ತಲೆನೇ ಓಡಲ್ಲ, ನನ್ನ ಲಾಜಿಕಲ್ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಕಡೆ ನ್ಯೂ ಏಜ್ ಡಿಗ್ರೀಸ್ ಕಡೆ ತಲೆ ಹಾಕೋಕೆ ಹೋಗ್ಬೇಡಿ, ಬಿಕಾಸ್ ದಿಸ್ ಇಸ್ ನಾಟ್ ಫಾರ್ ಯು. ಆ್ಯಂಡ್ ನೆಕ್ಸ್ಟು ಚಿಲ್ ಸ್ಟೂಡೆಂಟ್ ಅಂದರೆ, ಲೈಕ್ ಸೇ ನಾನು 4 years ಎಂಜಾಯ್ ಮಾಡಿ, ಈಗ ನಾನು CETಗೆ ಫುಲ್ ಪ್ರಿಪೇರ್ ಆಗಿದೆ, ಬೋರ್ಡ್ಗೆ ಪ್ರಿಪೇರ್ ಆಗಿದೆ, ಇಂಜಿನಿಯರಿಂಗಲ್ಲಿ ನಾನು ಮಜಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬೇರೆ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋರಿಗೆ ದಿಸ್ ಇಸ್ ನಾಟ್ ದಿ ರೈಟ್ ಆಪ್ಷನ್. ಇಲ್ಲಿ ಡೇ 1ಇಂದನೇ ಅಗೈನ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಕಾಂಪಿಟೇಷನ್ ಇರುತ್ತೆ, ಬಿಲ್ಡ್ ಮಾಡ್ತಾ ಇರಬೇಕು, ಪ್ರಾಜೆಕ್ಟ್ಸ್ ಮಾಡ್ತಾ ಇರಬೇಕು. ಆ್ಯಂಡ್ ರೋಟ್ ಲರ್ನರ್ಸ್ ಅಥವಾ ಪ್ಯಾಸಿವ್ ಲರ್ನರ್ಸ್ ಏನಂದರೆ, ಎಕ್ಸಾಮ್ ಹಿಂದೆ ದಿವಸ ಕೂತ್ಕೊಂಡು ನಾನು ಓದ್ಕೋತೀನಿ, ಪಾಸ್ ಆಗಿಬಿಡ್ತೀನಿ, ಇದುವರೆಗೂ ಸಿಂಪ್ಲಿಫೈಡ್ ಮೈಂಡ್ಸ್ ಇತ್ತು ಹೆಲ್ಪ್ ಮಾಡೋಕ್ಕೆ ನಿಮಗೆ ಅಂತ, ಲೈಕ್ ಆ ಥರ ಲೈಕ್ ಲಾಸ್ಟ್ ಮೂಮೆಂಟ್ವರೆಗೂ ಸ್ಪೂನ್ ಫೀಡಿಂಗ್ ಮಾಡಬೇಕು ಅನ್ನೋರಿಗೆ ದಿಸ್ ಇಸ್ ನಾಟ್ ದ ಗುಡ್ ಆಪ್ಷನ್. ಏನಕ್ಕಂದರೆ ಇಲ್ಲಿ ಸೆಲ್ಫ್ ಲರ್ನ್ ಆಗಬೇಕು. ಈಗ ಇದುವರೆಗೂ ಈಗ ರೆಗ್ಯುಲರ್ ಇಂಜಿನಿಯರಿಂಗ್ ಕಾಲೇಜಸ್ ಇಲ್ಲಿ ಏನಾಗುತ್ತೆ, ಎಲ್ಲ ಸೇಮ್ ಎಕ್ಸಾಮ್ ಬರೀತಾರೆ, ಕರೆಕ್ಟಾ? ಸೊ ಸ್ಟಿಲ್ ನೀವು ಓದಿಲ್ಲ ಅಂದ್ರೂ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ, ಈವನ್ IITಸಲ್ಲೂ ಒಂದು ಫ್ರೆಂಡ್ ಗ್ರೂಪಲ್ಲಿ ಒಬ್ಬ ಇರ್ತಾನೆ, ಎಲ್ರಿಗೂ ಲಾಸ್ಟ್ ಹಿಂದೆ ದಿವಸ ಹೇಳ್ಕೊಡ್ತಾನೆ, ಎಲ್ಲ ಹೋಗಿ ಬರಿತೀವಿ. ಅದೇ ಥರನೇ ರೆಗ್ಯುಲರ್ ಕಾಲೇಜಸ್ಸಲ್ಲೂ ಆಗೋದು. ಇಲ್ಲ ಆ ಥರ ಆಗಲ್ಲ, ಬಿಕಾಸ್ ನೀವು ಎವ್ರಿ ಒನ್ ವಿಲ್ ಬಿ ಡೂಯಿಂಗ್ ದೇರ್ ಓನ್ ಪರ್ಸ್ನಲ್ ಪ್ರಾಜೆಕ್ಟ್ಸ್, ಡಿಫ್ರೆಂಟ್ ಒನ್ಸ್. ಇಲ್ಲಿ ಥಿಯರಿಗಿಂತ ಆ್ಯಕ್ಚುಯಲ್ ಬಿಲ್ಡಿಂಗ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಯಾರೂ ಬಂದು ಹೆಲ್ಪ್ ಮಾಡೋಕ್ಕಿರಲ್ಲ, ಅಂದರೆ ಗೈಡೆನ್ಸ್ ಇರುತ್ತೆ, ಮೆಂಟರ್ಸ್ ಇರ್ತಾರೆ, ಬಟ್ ಸ್ಟೂಡೆಂಟ್ಸ್ ಮಿಡಲಲ್ಲಿ ಅವ್ನು ನನ್ನ ಫ್ರೆಂಡು ಅವ್ನು ಹೇಳ್ಕೊಡ್ತಾನೆ ಇಲ್ಲ ಅಂತ ಆ ಥರ ಮೈಂಡ್ಸೆಟ್ಟಲ್ಲಿ ಇದ್ರವರು, ದಿಸ್ ವಿಲ್ ನಾಟ್ ವರ್ಕೌಟ್ ಫಾರ್ ಯು. ಇಲ್ಲ ನಂಗೆ ಸೇಫ್ಟಿ ಬೇಕು, ಗೌರ್ಮೆಂಟ್ ಜಾಬ್ಸ್ ಬೇಕು, PSUs ಬೇಕು ಅನ್ನೋರ್ಗೂ ದಿಸ್ ಇಸ್ ನಾಟ್ ದಿ ರೈಟ್ ಒನ್, ಬಿಕಾಸ್ ಒಂದೊಂದು ಸತಿ ಡಿಗ್ರಿ ಪ್ರಾಬ್ಲಮ್ ಆಗುತ್ತೆ, ನಾಟ್ ದಿ ಬೆಸ್ಟ್ ಡಿಗ್ರೀಸ್, ಬಿಕಾಸ್ ಯಾವುದೋ ಸಿಕ್ಕಿಂ ಯೂನಿವರ್ಸಿಟಿಯಿಂದ ಬರ್ತಾ ಇದೆ, ಯಾವುದೋ ಯೂನಿವರ್ಸಿಟಿಯಿಂದೆಲ್ಲ ಬರ್ತಾ ಇದೆ. ಆ್ಯಂಡ್ ನೀವೇನಾದ್ರು ಲೈಕ್ ಟಾಪ್ ಆಗಿದ್ದು ರಿಸರ್ಚ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋರು, ದಿಸ್ ಇಸ್ ನಾಟ್ ದಿ ಅಗೇನ್ ದ ಬೆಸ್ಟ್ ಆಪ್ಷನ್, ಬಿಕಾಸ್ ರಿಸರ್ಚ್ ಮಾಡೋದಕ್ಕೆ ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಇದೆ, ಬೆಸ್ಟ್ ಯೂನಿವರ್ಸಿಟೀಸ್ ಇದೆ. ಇಲ್ಲೇನಾಗುತ್ತೆ, ಇಂಡಸ್ಟ್ರಿ ಫೋಕಸ್ ಜಂಪ್ ಆಗಿಬಿಡ್ತೀರಾ. ಲೈಕ್ ಕಂಪ್ನಿಗೆ ಹೋಗಿ ಕೆಲಸ ಮಾಡಿ ದುಡ್ಡು ಮಾಡೋದಕ್ಕೆ ಏನು ಬೇಕೋ ಅದನ್ನು ಕಲಿಸ್ಕೊಡ್ತಾರೆ, ನಾಟ್ ಲೈಕ್ ಗೋಯಿಂಗ್ ಇನ್ ಡೆಪ್ತ್ ಇನ್ ಟು ರಿಸರ್ಚ್ ಆ್ಯಂಡ್ ಆಲ್. ಬಟ್ ಟೆಕ್ನಾಲಜಿ ಆಂಟ್ರಪ್ರಿನರ್ ಸೈಡು ಅಥವಾ ನೀವೇ ಏನಾದ್ರು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ರೈಟ್. ಸೊ ಈಗ ಬಂದೋಣ, ಯಾರಿಗಿದು ಗುಡ್ ಅಂದರೆ, ಪ್ಯೂರ್ ಬಿಲ್ಡರ್ ಮೈಂಡ್ ಸೆಟ್ ಇರಬೇಕು. ಲೈಕ್ ನಾನೇನೋ ಮಾಡಬೇಕು, ನಾನೇ ಓನಾಗಿ ಏನೋ ಕ್ರಿಯೇಟ್ ಮಾಡಬೇಕು ಅಂತ ಇರೋರು. ಲೆಚೆ ನೀವೇನಾದ್ರು ಪ್ರಾಜೆಕ್ಟ್ಸು ಅಥವಾ ಎಕ್ಸಿಬಿಷನಲ್ಲಿ ಅಥವಾ ಡಿಫ್ರೆಂಟ್ ಏನೋ ಕ್ರಿಯೇಟಿವ್ ಆಗಿ ಮಾಡೋರಿಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ಸೆಲ್ಫ್ ಡ್ರಿವನ್, ನೀವೇ ಓನಾಗಿ ಸೆಲ್ಫ್ ಲರ್ನ್ ಮಾಡಿಕೊಂಡು ಹೊಸ ಕಲಿಯೋರಿಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ಆಂಬಿಷಿಯಸ್ ನಾನ್ ಟಾಪರ್ಸ್, ಲೆಚೆ ನಾನು IITಗೆ ಹೋಗೋಕ್ಕಾಗ್ತಾಯಿಲ್ಲ, NITಗೆ ಹೋಗೋಕ್ಕಾಗ್ತಾಯಿಲ್ಲ, ಬಟ್ ಸ್ಟಿಲ್ ನನ್ನ ಕೆರಿಯರಲ್ಲಿ ಅಥವಾ ಪ್ರೊಫೆಷ್ನಲ್ಲಿ ಅವರಷ್ಟೇ ರೀಚ್ ಆಗಬೇಕು ಅನ್ನೋರಿಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ಫಾರ್ ದೆಮ್. ಕಾರ್ಪೊರೇಟ್ ಮೈಂಡ್ಸೆಟ್, ಲೆಚೆ ನಾನು ಲೈಕ್ ಇಂಡಿಯಾದಲ್ಲಿ ತುಂಬ ಕಾಂಪಿಟೇಷನ್ ಇದೆ, ನಾನು ಜಾಬ್ ತೊಗೊಂಡು ನಾನು ಜಸ್ಟ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಸಾಕು ಅನ್ನೋರಿಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಪಾತ್ವೇ. ಸೊ ನಾನು ಲೈಕ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್ ಫಾರ್ ಬೋತ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ತುಂಬ ಇದು ನೀವು ಎಲ್ಲ ಎಷ್ಟೊಂದು ಮಾರ್ಕೆಟಿಂಗ್ ನೋಡ್ತಾ ಇರ್ತೀರ, ಎಲ್ಲರೂ ನಿಮಗೆ ಲೈಕ್ ನ್ಯೂ ಏಜ್ ಡಿಗ್ರೀಸ್ದು ಎಲ್ಲ ಕಡೆಯಿಂದನೂ ಮಾರ್ಕೆಟಿಂಗ್ ಬರ್ತಾ ಇರುತ್ತೆ, ತುಂಬ ಫ್ಯಾನ್ಸಿ ನಂಬರ್ಸ್ ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ. ಅದು ಕರೆಕ್ಟಾ, ವರ್ತಾ, ನಿಮಗೆ ವರ್ಕೌಟ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ನಿಮ್ಗೆ ಯಾವ್ದು ಸ್ಪೆಸಿಫಿಕ್ ಬೇಕೋ ಅದು ಹೇಳಿ ಕಮೆಂಟಲ್ಲಿ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲಾಗಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಮೋರ್ ಓವರ್ ಈಗ ಸದ್ಯಕ್ಕೆ ವಾಟ್ ಐ ವುಡ್ ರೆಕಮೆಂಡ್ ಇಸ್, CET ಬರ್ದಿದ್ದೀರಾ, ಕಾಮೆಡ್ಕೆ ಇದೆ, ಇದರಲ್ಲಿ ನಿಮ್ಗೆ CS ಇಂಟ್ರೆಸ್ಟ್, ನಿಮ್ಗೆ ಏನಾದ್ರು ಇದು ಮ್ಯಾಚ್ ಆಗ್ತಾ ಇದ್ದರೆ ಟ್ರೈ ಗಿವಿಂಗ್ ಅನ್ ಎಕ್ಸಾಮ್. ಆಮೇಲೆ ಕೌನ್ಸ್ಲಿಂಗ್ ಟೈಮಲ್ಲಿ ವಿ ಆರ್ ದೇರ್ ಫಾರ್ ಯು. ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನಾವು, KCT ಮಾರ್ಗ ಅಂತ. ವಿ ಕ್ಯಾನ್ ಆಲ್ವೇಸ್ ಗೈಡ್ ಯು. ನಿಮಗೆ ಟಾಪ್ Tier 1 ಕಾಲೇಜ್ ಸಿಕ್ಕಿ ಇದು ಸಿಕ್ಕಿ ಯಾವ್ದು ತೊಗೊಳೋದು ಬೆಟ್ರು, ವಿ ವಿಲ್ ಗೈಡ್ ಯು. Tier 3-4 ಸಿಕ್ಬಿಟ್ಟಿದೆ ಸರ್ ಅಂತ ಅಲ್ಲಿ ಹೋಗೋದಕ್ಕಿಂತ ಇದು ಫಾರ್ ಬೆಟರ್ ಆಗುತ್ತೆ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್. ನಾನು ಒಂದು ಆನ್ಸರ್ ಕೊಡೋಕ್ಕಾಗಲ್ಲ ಎಲ್ರಿಗೂ. ಸೊ ನಿಮ್ಮ ಕೇಸ್ ಬೈ ಕೇಸ್ ನಾವು ಗೈಡ್ ಮಾಡ್ತಾ ಬರ್ತೀವಿ. ಸೊ ಫಾರ್ ದ್ಯಾಟ್ ನಿಮ್ಗೆ ಏನು ಬೇಕು ಅಂತ ಹೇಳಿ, ನೆಕ್ಸ್ಟು ವಿ ವಿಲ್ ಬ್ರಿಂಗ್ ಯು ದ್ಯಾಟ್. ಸೊ ನೆಕ್ಸ್ಟ್ ಪಾರ್ಟ್ ಇದ್ರ ಬಗ್ಗೆ ಸ್ಪೆಸಿಫಿಕ್ಕಾಗಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಜೊತೆಗೆ ಹೋಗಿ ನಾವು ಇದನ್ನು ಹೋಗೋಣ ಅನ್ನೋರು ಕಂಬೈಂಡಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಥವಾ ಪ್ಲ್ಯಾನ್ ಮಾಡ್ತಾ ಇದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.